ಕರ್ನಾಟಕ ಏನು ಮಾಡಬೇಕು, ಕರ್ನಾಟಕದವರೆಲ್ಲ ತೀರಿಸ್ಬಿಡಿ, ಆಮೇಲೆ ನೀರು ಕೇಳಿ. ನೀರಲ್ಲಿ ಬಿಟ್ಟರೆ ಜೀವ ಹೋದಂಗೆ, ಸಂಪೂರ್ಣವಾಗಿ ಜೀವ ಹೋದಂಗೆ. ಇನ್ನೊಂದು ನಮ್ಮ ಸಾಹೇಬ್ರು ಕೇಳಬೇಕು, ಡಿ ಕೆ ಸಾಹೇಬರು ನಮ್ಮ ಒಕ್ಕಲಿಗರು ಅಂದ್ಬಿಟ್ಟು ಒಬ್ಬ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿವಿ, ಅವ್ನು ಕೇಳಬೇಕಿವಿನ ಇನ್ಯಾರು ಕೇಳೋಕ್ಕಾಗಲ್ಲ ಸರ್, ಅವ್ರ ಥರ ಇರೋದು ಅಧಿಕಾರ. ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಏಕಾಏಕಿ ನಿರ್ಧಾರ ಕೊಟ್ರಲ್ಲ, ನಾವು ರಕ್ತ ಕೊಟ್ಟರು ನೀರು ಕೊಡಲ್ಲ ಅಂತ ಅವ್ರು ಏಕಾಏಕಿ ಹೇಳಿದ್ರು. ಅದೇ ಮಾತು ಇವ್ರು ಹೇಳಿ. ಅಲ್ಲಿ ಮಾಡ್ರೆ ಬಿಡ್ತಿ ಪ್ರಾಜೆಕ್ಟ್ ಮಕ್ಕಳಾದ್ರೆ ಇಷ್ಟು ಅಂತ ಕಮಿಷನ್ ಬರ್ತದೆ, ಇಲ್ಲಿ ಮೇಕೆದಾಟು ಯೋಜನೆ ಮಾಡ್ರೆ ಕಮಿಷನ್ ಕೊಡೋರು. ತಮಿಳ್ನಾಡಿಗೆ ಇನ್ನೂ 2 ವರ್ಷ ಕೊಡಲ್ಲ ಅಂತ ಹೇಳ್ಬಿಟ್ಟು ರಕ್ತ ಕೇಳಬೇಕಾರೆ ಒಂದು ಲೀಟ್ರನ್ನ ಕೇಳಿ ಕೊಟ್ಬಿಡ್ತೀನಿ ಬೇಕಾರೆ, ಅದ್ರ ನೀರಂತೂ ಕೊಡೋಕ್ಕಾಗಲ್ಲ. ತಮಿಳ್ನಾಡಿಗೆ ನೀರು ಬಿಟ್ಟಿಟ್ಟು ನಾವೇನು ಮಾಡೋಕ್ಕಾಯ್ತದೆ? ನಾವು ಮಣ್ಣು ಮುಟ್ಟದ ಮಂಡ್ಯ ಸೈಡಿಯರು ಹೋರಾಟ ಮಾಡಬೇಕು ಸರ್, ಹೋರಾಟ ಮಾಡಬೇಕು, ಹೋರಾಟ ಮಾಡಲೇಬೇಕು ಸಿದ್ಧವಾಗಿ ಸರ್. ಕಾವೇರಿ ಹೋರಾಟದ ಕಿಚ್ಚು ಮಂಡ್ಯ ಮಾತ್ರ ಅಲ್ಲದೆ ರಾಜ್ಯಾದ್ಯಂತ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ಎಲ್ಲ ಭಾಗಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಂಡ್ಯ, ಮಳವಳ್ಳಿ, ಮದ್ದೂರು, ಶ್ರೀರಂಗಪಟ್ಟಣ ಈ ಭಾಗದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ಹೋರಾಟ ನಡೀತಾ ಇದ್ದಾವೆ. CWRC ತೀರ್ಮಾನವನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು, ರಾಜ್ಯದ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋ ಮಾತನ್ನು ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಕನ್ನಡಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ವಾಸ್ತವ ಚಿತ್ರಣ ಏನಿದೆ, ಸಾಮಾನ್ಯ ಜನ ಏನು ಹೇಳ್ತಾರೆ, ಸಾಮಾನ್ಯ ಜನರ ಮನಸ್ಸಲ್ಲಿ ಏನಿದೆ, ಸಾಮಾನ್ಯ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆಯಾ, ಇದ್ರ ಬಗ್ಗೆ ಜನರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಈಗ CWRC ಹೇಳಿದೆ 3,500 ಕ್ಯೂಸೆಕ್ ನೀರು ಬಿಡಬೇಕು ದಿನ ಅಂತ. ಸೊ ನಿಮ್ಗೆ ಹಳ್ಳಿಲಿ ನೀರಿದೆಯಾ? ಇಲ್ಲಿ ವಾಸ್ತವ ಏನಿದೆ? ನಮಗೆ ನೀರಿಲ್ಲ, ಜಮೀನಿಗೆ ಕುಡಿ ಕೆಲಕ ಪ್ರಾಬ್ಲಮ್ ಎಲ್ಲ ಇದೆ. ನೀರಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ತಮಿಳ್ನಾಡಿಗಂತೂ ನೀರಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ನಮ್ಮ ಜನಕ್ಕೆ ನಮಗೆ ಸಮಸ್ಯೆ ಇದೆ. ರೈತರು ಬೆಳೆ ಎಲ್ಲ ಒಣಗ್ತಾ ಇದೆ, 2 ತಿಂಗಳಿಂದ ನೀರಿಲ್ಲ. ಆದರೂ ಏನಪ್ಪ ಅಂತಂದರೆ ದಯವಿಟ್ಟು DK ಶಿವಕುಮಾರು ನೀರನ್ನು ಬಿಡ್ದಂಗೆ ತಡೆದು ಡೆಲ್ಲಿಲಿ ಹೈಕೋರ್ಟಲ್ಲಿ ನಮ್ಮಂತೆ ಮಾಡಿಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಈ ವರ್ಷ ಯಾಕೆ ಇಷ್ಟು ಪ್ರಾಬ್ಲಮ್ ಆಗಿದೆ? ಮಳೆ ಬರದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಕುಡಿ ನೀರಿಗೆ ಎಲ್ಕ, ಬೆಂಗಳೂರಿಗೆ, ಮೈಸೂರಿಗೆ, ಮಂಡ್ಯಕ್ಕೆ ಎಲ್ಕ ತೊಂದರೆ ಆಗಿದೆ. ವ್ಯವಸಾಯಕ್ಕೆ ನೀರಿಲ್ಲ ಸರ್. ಮಂಡ್ಯ ನಗರದಲ್ಲೇ ಕುಡಿಯೋಕೆ ನೀರು ಸಮಸ್ಯೆ ಆಗಿದೆ ಅಂತ ಕೇಳಿ. ಮಂಡ್ಯದಲ್ಲೇ ಹಿಂಸೆ ಆಗಿದೆ ನೀರಿಗೆ ಸಮಸ್ಯೆ ಕುಡಿಕೆ. ಕಾವೇರಿ ನೀರು ಕೊಡ್ತಾ ಇಲ್ಲ. ಮತ್ತೆ ಬೆಳೆ ಎಲ್ಲ ಬೆಳೆದಿಲ್ವ ಈ ಸರಿ? ಏನು ಮಾಡಿದ್ದಾರೆ? ಬೆಳೆ ಬೆಳೆದಿದೆ, ಎಲ್ಲ ಒಣಗ್ತಾ ಇದೆ. ನೀರು ಅಲ್ಪ ಸ್ವಲ್ಪ ಬಿಟ್ಟಿದ್ದಾರೆ, ನೀರು ಫುಲ್ ಆಗ್ತಾ ಇಲ್ಲ. ಮತ್ತೆ ಈಗ ಇರೋ ನೀರನ್ನು ತಮಿಳ್ನಾಡಿಗೆ ಬಿಟ್ಟರೆ ಹೆಂಗೆ ಕತೆ ಮುಂದೆ? ಇರೋ ನೀರು ತಮಿಳ್ನಾಡಿಗೆ ಬಿಟ್ಟರೆ ಕರ್ನಾಟಕದವರು ಇನ್ನು ಸತ್ತಂಗೆ ಸರು. ಅವ್ರ ಜೀವನ ಮಾಡೋಕೆ ಆಗೋದೇ ಇಲ್ಲ. ಮಳೆ ಏನಾರು ಬಂದಿಲ್ಲ ಅಂದರೆ ಕರ್ನಾಟಕಕ್ಕೆ ನೀರು ಸಾಲಲ್ಲ ಅಂತ. ಏನೇನು ಬೆಳೆ ಹಾಕಿದ್ದಾರೆ? ಕಬ್ಬಿದೆ, ಭತ್ತಗಳು ಹಾಕ್ತಾರೆ, ರಾಗಿಗಳಿದೆ, ಎಲ್ಲ ಬೆಳೆಯಲ್ಲ ಇದೆ. ಈ ಸಹ ಭಾಳ ಲಾಸ್ ಆಗ್ಬಿಟ್ಟಿದೆ ಬೆಳೆ ಸರ್. ರೈತರದು ಕಬ್ಬು ಗಿಬ್ಬೆಲ್ಲ ಒಣಗೋಯ್ತಾ ಇದೆ, ಬೆಳೆಗೆ ಮಾಡೋಕೆ ಆಯ್ತಾ ಇಲ್ಲ, ಇರೋ ಬೆಳೆನೂ ಉಳಿಸ್ಕೊಳ್ಳೋಕೆ ಆಯ್ತಾ ಇಲ್ಲ. ಹೊರಗಡೆ ತಮಿಳ್ನಾಡಿಗೆ ಆಗಲಿ ಏನಕ್ಕೆ ಆಗಲಿ ನೀರು ಕೊಡೋಕೆ ಕೇಳ್ತಾ ಇದ್ದಾರೆ. ನೀರನ್ನ ಕೊಡೋಕೆ ಎಲ್ಲಿಂದ ಆದದು ಅದು? ತಮಿಳ್ನಾಡು ನೀರಿದ್ರಲ್ಲ, ನೀರೇ ಇಲ್ವಲ್ಲ, ಮಳೆನೇ ಇಲ್ವಲ್ಲ, ಇರು ಬೆಳೆನೇ ಒಣಗ್ತವೆ. ಒಂದು ಲೆಕ್ಕಾಚಾರದಲ್ಲಿ ಈ ಮಂಡ್ಯ ಜನತೆಗೆ ಇರು ಬೆಳೆಗೆ ಪರಿಹಾರ ಕೊಡಬೇಕು. ಬೆಳೆಗಳು ಒಣಗೋಗಿರೋಕೆ ಬೆಳೆಗಳಿಗೆ ಪರಿಹಾರ ಕೊಡ್ಬೇಕಂದ್ರೆ ನೀರು ಕೊಡೋ ಭಾಗ್ಯ ಎಲ್ಲಿ ಬಂದದು? ಹೊರಗಡೆ ನೀರು ಕೊಡೋದು ಇಲ್ಲ, ಮತ್ತು ಇರು ಬೆಳೆಗೆ ನೀರು ಕೊಡ್ತವ್ರೆ. ಈಗ ಯಾವ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ, ಮಳೆ ಇಲ್ಲ, ಏನಿಲ್ಲ. ರೈತರೆಲ್ಲ ಕಂಗಾಲಾಗೋರು. ಬದುಕು ಅಂತಂದರೆ ಅದೇನು ಮಾಡೋರೋ ಗೊತ್ತಿಲ್ಲ. ಇರು ಬೆಳೆಗೆ ಒಣಗೋಗಿರೋಕೆ ಪರಿಹಾರ ಕೊಡಬೇಕು ಸರ್. ಫಸ್ಟು ನಾವು ನಮ್ಮ ಸಂಸಾರವನ್ನು ನೋಡ್ಕೊಂಡು ಹೋಗ್ಬೇಕು. ನಮಗೆ ಸಂಸಾರಕ್ಕೆ ನಾವು ಇಲ್ಲ ಅಂದಮೇಲೆ ಬೇರೆಯವ್ರಿಗೆ ನಾವು ಎಲ್ಪ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಫಸ್ಟು ನಮ್ಗೆ ಏನಾದರೆ ನಮ್ಮ ನೋಡ್ಕೊಂಡು ಮಿಕ್ಕುತ್ತ ಬೇಕಾದ್ರೆ ಬಿಡಿ ಅಂತ ಬೇಕಾದ್ರೆ ನಮ್ಮ ಅನಿಸಿಕೆ. ಅದರಲ್ಲಿ ಈಗ ನಮ್ಮಲ್ಲೇ ಈಗ ಕಾವಲಿ ಕೆರೆಗಳೆಲ್ಲ ಖಾಲಿ ಆಗಿವೆ, ಅಲ್ಲೆಲ್ಲ ನೀರು ಬಿಟ್ಟು ಇಲ್ಲಿ ಬೆಳೆಗಳು ಆದಮೇಲೆ ಮಿಕ್ಕುತ್ತಾ ಬೇಕಾದ್ರೆ ಅಲ್ಲೇ ಬಿಡ್ಲೇನೋ. ನೀರೇ ಇಲ್ಲ, ನಮ್ಮಲ್ಲೇ ನೀರಿಲ್ಲ ಅಂತ. ನೀರಿಲ್ಲ ಇಲ್ಲ ಅಂದರೆ ನಾವು ಏನು ಸರ್ ಮಾಡೋಕ್ಕಾಯ್ತದೆ? ಕೊಡೋಕ್ಕಾಗುತ್ತೆ ಈಗ? ಅವರು ಹಿಂದೆ ಮಾಡವ್ರೆ, ಕೊಡಬೇಕು ಬೆಳೆಗೆ ಅಂತ ಅಂದ್ಬಿಟ್ಟು ಮಾಡವ್ರೆ. ಸರಿ, ಅದು ಒಪ್ಪಳಮ್ಮ ಆಯಿತು. ನಮ್ಮಲ್ಲಿ ಶೇಖರ್ ಜಾಸ್ತಿ ಇದ್ದರೆ ಮಾತ್ರ ಕೊಡಬೇಕು, ಇಲ್ದೇ ಏನು ದಾನ ಮಾಡೋಕ್ಕಾಯ್ತದೆ ನಾವು? ಅದರಿಂದ ಇದು ಅವರ ಅನಿಸಿಕೆ, ಅವ್ರು ಹೇಳೋ ಇದರಿಂದ ಇದು ನಮ್ಮ ತಪ್ಪು. ಫಸ್ಟ್ ನಮ್ದು ಆದಮೇಲೆ ಮಿಕ್ಕೋದು ಬೇಕಾದ್ರೆ ನಾವು ಬೆಳಗ್ಗೆ ಎಷ್ಟು ಬೇಕಷ್ಟು ಅಷ್ಟು ಕೊಡ್ತೇವೆ. ನೀವು ಇಷ್ಟೇ ಕೊಡ್ಬೇಕಂತಾರೆ ನಮ್ಮ ಕೊಡೋಕ್ಕಾಗಲ್ಲ ನೀರು. ಇದು ನಮ್ಮ ಅಭಿಪ್ರಾಯ. ಇದು
ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಬಿಡುವಂಗಿಲ್ಲ ಸರ್. ಯಾಕೆ ಅಂದರೆ ನಮ್ಮ ರೈತರೇ ಕಷ್ಟದಲ್ಲವ್ರೆ. ನಮ್ಮ ಮಂಡ್ಯದ ಜನ ಎಲ್ಲ ಕಬ್ಬು ಹಾಕೊಂಡವ್ರೆ. ಕಬ್ಬು ಆಲೆ ಎಲ್ಲ ಒಣಗಿ ತದ್ಲಾಯ್ತಾ ಇದೆ. ಈ ನಮ್ಮ ರೈತರಿಗೆ ನೀರಿಲ್ಲ ಅಂದರೆ ಇಲ್ಲಿ ನಮ್ಮ ಮಂಡ್ಯದ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ನೀರು ಹೆಂಗೆ ಬಿಟ್ಬಿಡ್ತಾರೆ ಸರ್ ಅವರು? ದಯವಿಟ್ಟು ನೀರು ಬಿಡಬಾರ್ದು ಅಂದರೆ ನಮ್ಮ ನೀರು ಅವ್ರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಜಾಸ್ತಿ ಇದ್ರೆ ಬೇಕಾದ್ರೆ ಬಿಡ್ಬೋದು. ಈಗ ಬರಗಾಲ ಹೊಡೆದೈತೆ, ನಮಗೆ ನೀರಿಲ್ಲ. ನಮ್ಮ ರೈತರು ಸಂಕಷ್ಟದಲ್ಲವ್ರೆ. ನಮ್ಮ ರೈತರು ಸಂಕಷ್ಟದಲ್ಲಿರುವಾಗ ನೀರು ಹೆಂಗೆ ಬಿಡ್ತಾರೆ ಸರ್ ಅವರು? ಯೋಚನೆ ಮಾಡ್ಬೇಕು ಅವರು. ರೈತರ ಬಗ್ಗೆ ಮೊದಲು ಅವರು ಯೋಚನೆ ಮಾಡೋದನ್ನ ಕಾಂಗ್ರೆಸ್ ಸರ್ಕಾರ ಕಲಿಬೇಕು. ಮೊದಲು ನಮ್ಮ ರೈತರನ್ನ, ನಮ್ಮ ರೈತರ ಯೋಗಕ್ಷೇಮಗಳನ್ನ ಮೊದಲು ನೋಡಬೇಕು, ಆಮೇಲೆ ಹೊರಗಡೆಯವರು. ರೈತರ ಬಗ್ಗೆ ಅವ್ರು ಒಂಚೂರು ಯೋಚನೆ ಮಾಡ್ತಾಯಿಲ್ಲ ಸರ್ ಅವರು. ರೈತರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನೀರು ಬಿಡೋಕೆ ಯಾಕೆ ಸರ್ ನಿರ್ಧಾರ ತಗೋತಾರೆ? ಏಕೈಕಿ ಹೇಳ್ಬೋದಲ್ಲ ಸರ್, ನಾವು ನೀರು ಬಿಡೋಲ್ಲ, ನಮ್ಮ ರೈತರು ಸಂಕಷ್ಟದಲ್ಲ ಅವ್ರೆ, ನಮ್ಮ ರೈತರು ಬೆಳೆ ಎಲ್ಲ ಒಣಗೋಯ್ತಾ ಇದೆ ಹೇಳ್ಬೋದಲ್ಲ ಅವರು. ಅವ್ರೊಂದು ದೃಢ ನಿರ್ಧಾರದ ತಗೊಂಡು ಹೇಳ್ಬೇಕು, ನಮ್ಮ ರೈತರು ಕಷ್ಟದಲ್ಲವ್ರಪ್ಪ, ಬೆಳೆ ಹಾಕೊಂಡವ್ರೆ, ಸಾಕಷ್ಟು ಕಬ್ಬದೆ, ಬಿತ್ತನೆ ಬಿತ್ತವ್ರೆ, ಭತ್ತ ಅದೆ, ಇದೆಲ್ಲ ಅವ್ರು ಯೋಚನೆ ಮಾಡಬೇಕು. DK ಶಿವಕುಮಾರ್ ಯೋಚನೆ ಮಾಡ್ಬೇಕು, ಇದೆಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅವರು ಒಂದು ನಿರ್ಧಾರ ತಗೋಬೇಕು. ಅದು ಬಿಟ್ಬಿಟ್ಟು ನಾವು ನೀರು ಕೊಡೋಕ್ಕೆ ಮಾತುಕತೆ ಕರೆದವ್ರು ಏನ್ಬಿಟ್ಟು ಹೋಗ್ಬಿಟ್ರೆ ಅದು ನ್ಯಾಯ ಅಲ್ಲ. ಮೊದಲು ನಮ್ಮ ಮಂಡ್ಯ ಜನತೆ ಏನದೆ, ನಮ್ಮ ಮಂಡ್ಯ ಜನತೆ ಸಂಕಷ್ಟಗಳನ್ನ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ತಗೋಬೇಕು. ನಮ್ಮ ರೈತರಿಗೆ ನಿರ್ಧಾರ ಏನಂದರೆ, ಈಗ ಬಂಗಾರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ರು, ಅವ್ರು ಏಕಾಏಕಿ ನಿರ್ಧಾರ ಕೊಟ್ರಲ್ಲ, ನಾವು ರಕ್ತ ಕೊಟ್ಟರು ನೀರು ಕೊಡಲ್ಲ ಅಂತ ಅವ್ರು ಏಕಾಏಕಿ ಹೇಳಿದ್ರು. ಅದೇ ಮಾತು ಇವರು ಹೇಳಲಿ, ಅಧಿಕಾರ ಬಿದ್ದೋದ್ರು ಹೋಗ್ಲಿ, ಏಕಾಏಕಿ ಹೇಳಬೇಕು. ನಾವು ನಮ್ಮ ಮಂಡ್ಯದ ಜನ ಸಂಕಷ್ಟದಲ್ಲವ್ರೆ, ಮೊದಲು ನಮ್ಮ ರೈತರು ಮುಖ್ಯ, ಆಮೇಲೆ ಹೊರಗಡೆಯವರು. ನಮ್ಮ ರೈತರಿಗೆ ನೀರಲ್ಲ ಅಂದರೆ ನಾವು ಬೇರೆಯವ್ರಿಗೆ ನೀರು ಹೆಂಗೆ ಸರ್ ಕೊಡೋಕ್ಕಾಯ್ತದೆ? ಮೊದಲು ನಮ್ಮ ಜನತೆ ನೋಡಲಿ, ನಮ್ಮ ಮಂಡ್ಯದ ಜನತೆ ನೋಡಲಿ. ಇವರು ದುರುದ್ದೇಶ ಇಟ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡೋದಲ್ಲ. ಇವ್ರು DK ಶಿವಕುಮಾರ್ಗೆ ಈಗ ಅವ್ರು ಹೇಳ್ಬೋದಲ್ಲ, ನಮ್ಮ ರೈತರು ಕಷ್ಟದಲ್ಲವ್ರೆ, ನಾವು ನೀರು ಕೊಡೋಕ್ಕಾಗಲ್ಲ ಹೇಳ್ಬೋದು. ಹೇಳೋದ ರಾಜಕೀಯನೇ ಇದು, ರಾಜಕೀಯನೇ. ವಿಜಯ್ ನೋಡಲಿ ಸರ್, ವಿಜಯ್ ಸರ್ ಬಂದು ನೋಡಲಿ, ನೀರು ನಮ್ಮ ರೈತರಿಗೆ ಎಷ್ಟೈತೆ ಅನ್ನೋದ ಅವರು ನೋಡಲಿ. ಜಾಸ್ತಿ ಇದ್ರೆ ಬಿಡೋದ? ನಮ್ಮ ರೈತರಿಗೆ ನೀರಿಲ್ವಲ್ಲ ಇಲ್ಲಿ, ವಿಜಯ್ ಸರ್ ಬಂದು ನೋಡಲಿ ಪಾಪ. ನಮ್ಮ ರೈತರಿಗೆ ನೀರಿಲ್ಲ ಅಂದರೆ ನಾವು ಹೊರಗಡೆಯವ್ರಿಗೆ ಹೆಂಗೆ ಕೊಡೋಕ್ಕಾಯ್ತದೆ ಸರ್? ನಾವು ಈಗ ನಮ್ಮ ಮನೇಲಿ ಅಕ್ಕಿ ಜಾಸ್ತಿ ಇದ್ದರೆ ಇನ್ನೊಬ್ರಿಗೂ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು, ದಾನ ಮಾಡ್ಬೋದು. ನಮ್ಮ ಜನಕ್ಕೆ, ನಮ್ಮ ಮನೆಯವ್ರಿಗೆ ಅಕ್ಕಿ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡೋಕ್ಕಾಯ್ತದೆ ನಾವು? ಇದನ್ನ ಮುಖ್ಯಮಂತ್ರಿಗಳು ಯೋಚಿಸಿ ಮೊದಲು ನಮ್ಮ ರೈತರಿಗೆ ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಮಂಡ್ಯ ಜನತೆಗೆ ಪ್ರಾಮುಖ್ಯತೆ ಕೊಡಬೇಕು, ಆಮೇಲೆ ಬೇರೆಯವ್ರಿಗೆ, ಬೇರೆಯವ್ರಿಗೆ ಕೊಡಲಿ. ನೀರು ಬಿಟ್ಟರೆ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಮಂಡ್ಯ ರೈತರೆಲ್ಲ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಸರ್. ನೀರಿಲ್ಲ ಸರ್, ಖಾಲಿ ಐತೆ ಇಲ್ಲಿ, ನೀರಿಲ್ಲ. ನಮ್ಗೆ ಕುಡಿಕೆ ನೀರು ಬಿಟ್ಬಿಟ್ಟು ನಮಗೆ ಕುಡಿಕೆ ನೀರಿಲ್ವಲ್ಲ, ಏನು ಮಾಡೋದು? ಬೆಳೆ ಎಲ್ಲ ಒಣಗ್ತೈತೆ. ಹಾಂ, ಬೆಳೆ ಒಣಗ್ತೈತಲ್ಲ ಎಲ್ಲಿ ಸರ್? ಅವ್ರಿಗೆ ನಮ್ಮ ನೀರು ಅವ್ರಿಗೆ ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಸರಿ ಇಲ್ಲ ಸರ್. ಸರ್ ಅದೇ ಮೇಕೆದಾಟು ಯೋಜನೆ ಮಾಡಬೇಕು, ಅಲ್ಲಿ ಹೋಗಿ ಬಿಡ್ದಿ ಮಾಡೋದು, ಇಲ್ಲಿ ಮೇಕೆದಾಟು ಮಾಡಿದ್ರು ಆಯ್ತದೆ. ಅಷ್ಟು ಕೋಟಿ ಪ್ರಾಜೆಕ್ಟಾ ಇಲ್ಲೇ ತಂದು ಹಾಕೋರಾಗುತ್ತೆ. ಇದನ್ನೇ ಮಾಡ್ಬೋದಲ್ಲ, ಆ ಬಿಡ್ದಿಗೆ ಅಷ್ಟು ಕೋಟಿ ರೈತರು ನಾಲ್ ಮಾಡೋದಾ? ಇದೊಂದು ಮೇಕೆದಾಟು ಕಟ್ಟೋದ್ರೆ ಸುಮಾರು ಜನ ರೈತರು ಬದುಕ್ತಾರಲ್ಲ, ಆರಾಮಾಗಿ ಬದುಕ್ಬೋದು ಸರ್. ತಮಿಳ್ನಾಡು ಸಿ ಎಮ್ಗೆ ಹೇಳ್ಬೇಕು, ಮನದಟ್ಟು ಮಾಡಬೇಕು ಅವರು, ನಮ್ಮ DK ಶಿವಕುಮಾರ್ ಅವರು. ಹಿಂಗೆ ನಮ್ಮ ಮಂಡ್ಯ ಜೀವನಾಡಿ ಕಾವೇರಿ ಇಲ್ಲ ಅಂತಂದರೆ ಮಂಡ್ಯ ಬರಡು ಭೂಮಿ ಆಗೋಯ್ತದೆ, ರೈತರುಗಳು ನೆಣಕ ಸಾಯ್ಬೇಕಾಯ್ತದೆ. ಅದರಿಂದಾಗಿ ನಮ್ಗೆ ಬೇಕು ನೀರು ಅಂತ ಹೇಳ್ಬೇಕು ಅವ್ರಿಗೆ. ಈಗೇನೋ 3ನೇ ತಾರೀಕು ಕರೆದಿದ್ದಾರಲ್ಲ, ಏನಪ್ಪ ಮೀಟಿಂಗ್ ಏನೋ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಹೆಲಿಕಾಪ್ಟರ್ ಕರ್ಕೊಂಬಂದು ತೋರಿಸ್ಬೇಕು. ನಮ್ಮ CM ವಿಜಯ್ ಕುಮಾರ್ ತಮಿಳ್ನಾಡು CMಗೆ ಹೇಳ್ಬೇಕು, ಹಿಂಗೆ ಮಂಡ್ಯ ನೋಡಿ ಎಲ್ಲ ಒಣಗೋಗೈತೆ, ಕಬ್ಬೆಲ್ಲ ಒಣಗೋಗೈತೆ ತೋರಿಸ್ಬೇಕು, ವಾಸ್ತವ ತಿಳಿಸ್ಕೊಡ್ಬೇಕು ಅವ್ರಿಗೆ. ನಮ್ಮ ಮಂಡ್ಯನ ಒಂದು ಸ್ವಲ್ಪ ನೀರಾವರಿ ಹೆಂಗೋ ಮಾಡಬೇಕು. ಕಮಿಷನ್ ಬರಲ್ವಾ ಸರ್ ಇಲ್ಲಿ ಮಾಡಿದ್ರೆ? ಇಲ್ಲಿ ಮಾಡಿದ್ರೆ ಕಮಿಷನ್ ಎಲ್ಲಿ ಬರ್ತದೆ ಅವ್ರಿಗೆ? ಅಲ್ಲಿ ಮಾಡ್ರೆ ಬಿಡ್ತಿ ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ಇಷ್ಟು ಅಂತ ಕಮಿಷನ್ ಬರ್ತದೆ. ಇಲ್ಲಿ ಮೇಕೆದಾಟು ಯೋಜನೆ ಮಾಡ್ರೆ ಕಮಿಷನ್ ಕೊಡೋರು ಯಾರು? ಅವರೇ ಏನು ಕಮಿಷನ್ ಬರಲ್ಲ, ಅವ್ರಿಗೆ ಮಾಲ್ ಕಟ್ಟಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ವಲ್ಲ ಅಲ್ವಾ? ಏನು ಬರಲ್ಲ, ಇಲ್ಲಿ ದುಡ್ಡು ಬರಲ್ಲ, ಕಮಿಷನ್ ಬರಲ್ಲ, ಮಾಡಲ್ಲ ಮೇಕೆದಾಟು ಯೋಜನೆಯ. ಅಲ್ಲಿ ಮಾಡೋದಾದ್ರೆ ಏನಾದ್ರು ಕಮಿಷನ್ ಬರ್ತದೆ, ಮಾಲ್ ಮಾಡ್ಬೋದು, ಅವ್ರದ್ದು ಒಂದಷ್ಟು ಬಿಸ್ನೆಸ್ ಮಾಡ್ಕೋಬೋದು.
ಏನಾರ ಮಾಡ್ಬೋದು. ಮೇಕೆದಾಟು ಯೋಜನೆ ಮಾಡಬೇಕು ಸರ್. ನಮ್ಮ ಮಂಡ್ಯ ಜನ ಬದುಕಬೇಕು ಅಂದರೆ ಮಾಡಬೇಕು. ಕರ್ನಾಟಕ ಏನು ಮಾಡಬೇಕು, ಕರ್ನಾಟಕದವರೆಲ್ಲ ತೀರಿಸ್ಬಿಡಿ, ಆಮೇಲೆ ನೀರು ಕೇಳಿ. ಕರ್ನಾಟಕದವ್ರನ್ನೆಲ್ಲ ನಮ್ಮ ಕರ್ನಾಟಕ ತೀರಿಸ್ಬಿಡ್ಲಿ, ಆಮೇಲೆ ನೀರು ಕೇಳಲಿ. ನೀರು ಕೊಡೋಕ್ಕಾಗಲ್ಲ ಹಂಗಾರೆ? ಆಗಲ್ಲ. ನೀರು ಇಲ್ವಾ? ನೀರಲ್ಲಿ ನೀರಿದ್ರೆ ಅವ್ರಿಗೂ ಕೊಡ್ಮ, ನಮಗೂ ಕೊಡು ಅಲ್ವಾ? ಒಳ್ಳೆ ಮಾತಾಡೋ. ಒಳ್ಳೆ ಮಾತಾ ಸ್ವಾಮಿ. ಅವ್ರಿಗೂ ನೀರು ಕೊಡಿ, ನಮಗೂ ಕೊಡಿ ಅಂತ ಮಾತಾಡೋ. ನೀರಿದ್ರೆ ಅವ್ರಿಗೂ ಕೊಡಲಿ, ಮಳೆ ನಮಗೂ ಕೊಡಲಿ. ದೇವೇಂದ್ರಯ್ಯ ಮಳೆನೂ ಆಗಲಿ, ಎಲ್ಲ ಸೌಖ್ಯ ಅಷ್ಟೆ. ಈ ವರ್ಷ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಎಲ್ಲ ಒಣಗ್ತಾ ಇದೆಯಾ? ಎಲ್ಲ ಒಣಗ್ತಾ ಇದೆ. ಹೆಂಗೆ ಜೀವನ? ಇನ್ನು ಒಟ್ಲು ಹಾಕ್ಲೇ ಇಲ್ಲ. ಇಷ್ಟೊತ್ತಿಗೆಲ್ಲ ಒಟ್ಲು ಹಾಕ್ತಿದ್ರು ಸ್ವಾಮಿ, ಇಲ್ಲ. ಏನು ಮಾಡೋದು, ಜೀವನ ಹೆಂಗೆ ಮಾಡೋದು? ಇಲ್ಲೇ ನೀರಿಲ್ಲ, ಅಲ್ಲಿಗೆ ಹೆಂಗೆ ಬಿಟ್ಟಾರೆ? ಇಲ್ಲೇ ಒಣಗೈತಾವಲ್ಲ. ಹಾಂ, ಬೆಳೆ ಎಲ್ಲ ಒಣಗೋಯ್ತಾ ಇಲ್ವಾ? ಒಣಗೈತಾ ಇದೆ. ಬಿಟ್ಟರೆ ಬಿಡ್ತಾರೆ, ಇಲ್ವಲ್ಲ ನೀರು. ಬಿಡೋದು ಈಗ ಹೆಂಗೆ ಬಿಡೋದು ಅಂದರೆ ಮಳೆ ಬಿದ್ಮೇಲೆ ಬಿಡ್ಬೇಕು, ಇಲ್ಲ ಅವ್ರು ತೀರ್ಮಾನ ಕೊಡಬೇಕು. ಇಲ್ಲಿಗೆ ಇಲ್ಲ ಅಲ್ಲಿಗೆ ಬಿಡ್ತಾರೆ. ಹಾಂ, ಇಲ್ಲಿಗೆ ಬೇಕಲ್ಲಪ್ಪ ನೀರು, ಕುಡಿಯೋಕ್ಕೆ ತನಬೇಕು. ಬೆಳಗ್ಗೆ ಇಲ್ವಲ್ಲ, ಈಗ ಅದನ್ನ ಬಿಟ್ಬಿಟ್ಟು ಇಲ್ಲಿ ಕುಡಿಯೋಕೆ ಮಾಡ್ತಾರೆ. ಇಲ್ಲೇ ನೀರಿಲ್ಲ ಅಂತಂದಮೇಲೆ ಅಲ್ಲಿಗೆ ಏನು ಕೊಡ್ಕೋಕ್ಕಾಗೋದು? ಈಗ ನಮಗೆ ನೀರಿಲ್ಲ ಅಂತಂದ್ರೆ ಅವ್ರು ಕೊಟ್ಟ ನಾವು ಸಾಯ್ಬೇಕಾಯ್ತು ಅಷ್ಟೇ. ನೀರು ನಮಗೆ ನೀರಿಲ್ಲ ಅಂದ್ರೆ ಅವ್ರು ಕೊಟ್ಬಿಟ್ಟು ನಾವೇನು ಮಾಡಮ್ಮ? ಅದನ್ನು ನೀವು ಕೇಳಬೇಕಷ್ಟೇ. ನಮ್ಮ ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀವಿ, ಅವ್ರು ಅರ್ಥ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಬಟ್ ನೀರಿಲ್ಲ, ಬೆಳೆ ಈಗಲೇ ಆಲ್ರೆಡಿ ಒಣಗಿದೆ. ಹಾಂ, ಬಿಡೋದು ಕಷ್ಟ ಹಂಗಾರೆ? ಬಿಡೋದು ಕಷ್ಟ ಅಂದ್ರೆ ನಾವು ಹೇಳೋದ್ಕಿಂತ ಮೇಲ್ನವರು ಅದನ್ನ ಯೋಚನೆ ಮಾಡಬೇಕು. ನೀರಿಲ್ಲದೆ ಬಿಡೋಕ್ಕಾಗಲ್ಲ. ಹಂಗಲ್ಲ, ಈಗ ನಮ್ಮ ಮಕ್ಕಳನ್ನ ಸಾಯಿಸ್ಬಿಟ್ಟು ಬೇರೆ ಉಳಿಸ್ಬೇಕು ಅಂತಂದ್ರೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ನಾನು ಹೇಳೋದು ತಪ್ಪ ಅಂತೇನು ಗೊತ್ತಾಗಲಿಲ್ಲ ನಿಮಗೆ. ನಮ್ಮ ಮಕ್ಕಳು ಸಾಯಿಸ್ತಾರೆ. ಹಾಂ, ನಮ್ಮ ಮಕ್ಕಳು ಸಾಯಿಸ್ಬಿಟ್ಟು ಬೇರೆಯವ್ರ ಮಕ್ಕಳು ಉಳಿಸ್ಬೇಕು ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು. ಬೆಳೆನೂ ಇಲ್ಲ 2 ವರ್ಷದಿಂದ ಜನಗಳಿಗೆ. 2 ವರ್ಷದಿಂದ ಪ್ರಾಬ್ಲಮ್. 2 ವರ್ಷದಿಂದ ಪ್ರಾಬ್ಲಮ್ ಆಗಿದೆ. ನೀರಿಲ್ಲ, ತುಂಬ ಮಳವಳ್ಳಿ ಮಂಡ್ಯ ಜಿಲ್ಲೆಗೆ ನೀರಿಲ್ಲ ಸರ್. ಈಗ ಮತ್ತೆ ನೀರು ಬಿಟ್ಟು ಹೆಂಗೆ ಆಗ್ತದೆ? ನೀರು ಬಿಟ್ರೆ ಇನ್ನು ತುಂಬ ಬಡತನ ಆಗಿ ಎಲ್ಲ ಜನಗಳು ಉಳಿದೇ ಇಲ್ಲ ಸರ್. ದನ ಕರುಗಳು ಸತ್ತೋಯ್ತು, ಜನಗಳು ಮೊದಲೇ ಸತ್ತೋಗ್ಬಿಡ್ತಾರೆ. ಆ ಥರ ಹೋಗಿದೆ ಪರಿಸ್ಥಿತಿ ಮಂಡ್ಯದಲ್ಲಿ. ಮಂಡ್ಯ, ಮಳವಳ್ಳಿ, ಮಂಡ್ಯ ಜಿಲ್ಲೆ ಫುಲ್ಲು ಒಂದು 25-40 ಹಳ್ಳಿಗಳು ಬರ್ತವೆ. 25-30 ಇಷ್ಟೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಸಾರ್ ಕಟ್ಟಲ್ಲಿ ನೀರಿಲ್ಲ ಅಂತ ಹೇಳ್ತಾವ್ರೆ, ಆದ್ರೂ ಸಮಸ್ಯೆ ಇದೆ. ಮಳೆಗಾಲ ಬಂದಾಗ ಬರಗಾಲ ಆಗಿದೆ, ಮಳೆ ಇಲ್ಲ. ಹೋದ ವರ್ಷ ಅಷ್ಟೆಲ್ಲಕ್ಕೆಲ್ಲ ನೀರು ತುಂಬಿ ಹರಿತಿತ್ತು. ಹಾಗಾಗಿ ಈಗ ಕಟ್ಟಲ್ಲಿ 180 ಸರಿಯಾಗಿದೆ ರೀತಿ ಹೇಳ್ತಾವ್ರೆ. ನೀರು ಬೇಕು ಈಗ ನಮ್ಗೆ ಬೆಳೆಗೆ. ಹಂಗಾಗಿ ಅಲ್ಲ ಅಲ್ಲಿಗಲ್ಲ ಸರ್, ನಮ್ಗೆ ಬಿಡ್ಬೇಕು. ತಮಿಳ್ನಾಡಿಗೆ ಬಿಡೋದಂಥದ್ದು ಹೇಳಿ ನಮ್ಮ ನಾಲೆಗಳಿಗೆ ನೀರು ಎತ್ತಬೇಕು. ಅವರು ನಮ್ಮ ಆರಂಭಕ್ಕೆ ಇದು ಮಾಡ್ಬೇಕಂತ ಹೇಳ್ತಾರೆ. ಸರಾಸರಿ KRS ನೀರು ಇಲ್ವಲ್ಲ ಸರ್. ಇವಾಗ ಅವ್ರಿಗೆ ಬಿಡೋದೇನು ಬಂತೇಳಿ ಈಗ ಬಿಡಬೇಕಾದ ಅವಶ್ಯಕತೆ ಇಲ್ಲ ಅವ್ರಿಗೆ. ಮಳೆ ಬಾಲ ಚೆನ್ನಾಗಾಗಿ ನೀರು ಬಂದಾಗ ಮಾತ್ರ ಅವ್ರಿಗೆ ಬಿಡಬೇಕು ಅಷ್ಟೇ. ಇವಾಗಲೇ ಅವರು ಇದೇ ಸಮಯದಲ್ಲಿ ಕೇಳ್ತವ್ರು ನೋಡಿ. ಈಗ ಇನ್ನು ಜೀವ ಹೋಗ್ತಿರೋ ಸಮಯದಲ್ಲಿ ನೀರು ಕೇಳ್ತವ್ರೆ. ಈಗ ಇಲ್ಲಿ ಅವ್ರ ಜೀವ ಹೋದಂಗೆನೆ ಸರ್. ಈಗ ನೀರು ಅಲ್ಲಿಗೆ ಬಿಟ್ಟರೆ ಜೀವ ಹೋದಂಗೆನೆ, ಸಂಪೂರ್ಣವಾಗಿ ಜೀವ ಹೋದಂಗೆನೆ. ಮಂಡ್ಯ ಜಿಲ್ಲೆ ಸುಮಾರು ಒಂದು 50 ಹಳ್ಳಿಗಳು ಮಂಡ್ಯ ಜಿಲ್ಲೆ ಹೋದಂಗೆ ಎಲ್ಲ ಫುಲ್ ಒಣಗೋಗಿದೆ ಸರ್. ಈಗಾಗಲೇ ಎಲ್ಲ 2 ವರ್ಷದಲ್ಲಿ ಬೆಳೆ ಬೆಳೆದಿರೋದು ಜನಗಳು. 2 ವರ್ಷದಿಂದ ಒಂದು ಬೆಳೆನೂ ಬೆಳೆದಿಲ್ಲ, ಏನಿಲ್ಲ. ಅವರು ಯಾವ ಥರದಲ್ಲಿ ಜೀವನ ಮಾಡೋದು ಹೇಳಿ? ಮಂಡ್ಯದಲ್ಲೆಲ್ಲ ನೀರಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ. ನೀರಿಗೆ ತುಂಬ ತೊಂದರೆ. ನಮಗೇನೋ ಬಿಡೋದು ಸರಿ ಇಲ್ಲ ಅನ್ನಿಸ್ತದೆ. ನೀರ್ಗೆ ಕಷ್ಟ. ನೀರು ಬಿಟ್ರೆ ವ್ಯವಸಾಯ ಮಾಡ್ಬೋದು, ಭತ್ತ ಬೆಳೆ ಹಾಕ್ಬೋದು. ಈಗ ನೀರೇ ಇಲ್ಲ ಅಂದರೆ ಏನು ಭತ್ತ ಬೆಳಿತೀವಿ? ಏನಿಲ್ಲ. ತೊಂದರೆ ಇಲ್ವಾ ಸರ್? ಹಂಗೆ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಹಂಗಾಗಿದೆ. ರೈತರು ಭಾರಿ ಕಷ್ಟವಾಗದೆ. ಭತ್ತಕ್ಕೆ ಒಟ್ಲಾಕೋಕ್ಕೆ ನೀರಿಲ್ಲ, ಅದು ಹೆಂಗೆ ನೀರು ಬಿಡ್ಕೋದು? ಹಾಂ, ಇನ್ನೊಂದು ನಮ್ಮ ಸಾಹೇಬ್ರು ಕೇಳಬೇಕು, DK ಸಾಹೇಬರು. ನಮ್ಮ ಒಕ್ಕಲಿಗರು ಅಂದ್ಬಿಟ್ಟು ಒಬ್ಬ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿವಿ, ಅವ್ನು ಕೇಳಬೇಕಿವನ, ಇನ್ಯಾರು ಕೇಳೋಕ್ಕಾಗಲ್ಲ ಸರ್. ಅವ್ರ ಥರ ಇರೋದು ಅಧಿಕಾರ, ಅವರೇ ಮಾತಾಡಬೇಕು. DK ಅವರೇ ನೋಡ್ಬೇಕಾ? ಹೌದು ಸರ್, ಇನ್ನೊಂದು ಮುಖ್ಯಮಂತ್ರಿ ಅವ್ರ ತಾನೆ, ಪ್ರೆಸೆಂಟ್ ಅವ್ರದ್ದೇ. ಏನು ಹೇಳ್ತೀರ ಅವರಿಗೆ? ಸರ್ ಇನ್ನೊಂದು ಎಲ್ಲ ಯೋಚನೆ ಮಾಡಬೇಕು. ಈಗ ನಮ್ಮ ಪರಿಸ್ಥಿತಿ ಹೆಂಗೈತೆ ಕರ್ನಾಟಕದಲ್ಲಿ,
ಆದರೆ ತಮಿಳ್ನಾಡು ಪರಿಸ್ಥಿತಿ ಏನೈತೆ ಎಲ್ಲ ಲೆಕ್ಕ ಹಾಕೋದು ಕೊಡಬೇಕು ಅಷ್ಟೇ. ಈಗ ಇನ್ನೊಂದು ಒಟ್ಟು ಹಾಕೋಕ್ಕೆ ನೀರಿಲ್ಲ, ಅಂಥದ್ದು ನೀರು ಬಿಟ್ರೆ ಹೇಳಿ, ನೀರು ಬಿಟ್ರೆ ಯಾವ ಲೆಕ್ಕಾಚಾರ ನೀರು ಬಿಡ್ತಾರೆ ಅವರು? ಯಾವ ಲೆಕ್ಕಾಚಾರ ಬಿಡ್ತಾರೆ ಅವರು? ನೀರು ಬಿಡ್ತಾರಾ? ಬಿಡೋಕ್ಕಾಗಲ್ಲ ಸರ್. ಏನು ಮೇಲ್ಗಡೆ ಮಳೆ ಆಗಿ ಬಾಗ್ ಮಾಡಿದ್ರೆಲ್ಲ ಮಳೆ ಆಗಿ ಏನಾದ್ರು ಬರ್ತದ ಸರ್? ಎಲ್ಲೂ ಬರ್ತಾನೆ, ನೀರು ಬರ್ತಾ ಇರ್ತಾನೆ ಕಾವೇರಿಗೆ, ಏನಿಲ್ಲ ತಾನೆ. ಅದು ಹೆಂಗೆ ಕೊಡ್ತಾರೆ ನೀರು ಅವರು? ನೀರು ಹೆಂಗನ ಕೊಟ್ಟವ್ರು ಇವರು? ಹಾಂ, ನೀರು ಹೆಂಗೆ ಕೊಡ್ತಾರೆ ಅವರು? ಇವ್ರು ತಮಿಳ್ನಾಡವರಿಗೆ ಬಿಡಿ ಬಿಡಿ ಅಂತ ಬೆನ್ನತ್ತವ್ರಲ್ಲ ಸರ್. ಇನ್ನೊಂದು ರಾಜಕೀಯ ಸರ್ ಇದು, ಇನ್ನೊಂದು ಅವ್ರವ್ರ ರಾಜಕೀಯ ಬೇಸಕ್ಕೆ ಏನು ಮಾಡ್ತಾರೆ. ಈಗ ನಮಗೆ ಕುಡಿಕೆ ನೀರಿಲ್ಲ ಲೆಕ್ಕಾಚಾರ ಅಂದರೆ 3 ದಿವಸ 4 ದಿವಸ ಗೊತ್ತ ಬಿಡ್ತಾರೆ ನೀರು. ಊರುಗಳಲ್ಲಿ ಹಳ್ಳಿಗಳಲ್ಲಿ ಗೊತ್ತಿಲ್ಲ ನಿಮಗೆ, 3 ದಿವಸ 4 ದಿವಸಕ್ಕೊಂದಪ್ಪ ನೀರು ಕೊಡ್ತಾರೆ ಕುಡಿ ನೀರಿಗೆ. ಹಾಂ, ಅಂಥದ್ದು ನೀನೇ ಬಿಟ್ಬಿಟ್ರೆ ಅಲ್ಲ ಇದ್ದರೆ ತಾನೇ ಬಿಡೋಕ್ಕಲ್ಲಿ ಇಲ್ವಲ್ಲ, ಅಲ್ಲಿ ನೀರಿದ್ರೆ ಬಿಡ್ಬೋದು, ನೀರೇ ಇಲ್ಲ ನಮಗಿಲ್ಲ, ಬೇರೆ ಏನು ಮಾಡ್ತಾರೆ? ಕೊಡೋಕ್ಕಾಗಲ್ಲ. ಏನು ಸರ್ಕಾರ ಇಲ್ಲ ಅಂತ ಹೇಳ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ಗದ್ದೆ ಒಳಗೆ ನೀರಿಲ್ಲ, ನಮ್ಮ ಮಂಡ್ಯ ಜಿಲ್ಲೆಗೆ ಎಲ್ಲಿ ಕೊಡೋಕ್ಕಾಯ್ತದೆ? ತಮಿಳ್ನಾಡಿಗೆ ಇನ್ನೂ 2 ವರ್ಷ ಕೊಡಲ್ಲ ಅಂತ ಹೇಳ್ಬಿಡಿ ಸರ್. ನಮಗೆ ನೀರಿಲ್ಲ ಅಂದಮೇಲೆ ಹೆಂಗೆ ಬಿಡೋಕ್ಕಾಗತ್ತೆ ಸರ್? ನೀರಿಲ್ಲ. ಈಗ ನೀರು ಬಂದರೆ ಮೇಲಿನ ಮಳೆಗಿಳೆ ಆಗಿ ನೀರು ಬಂದರೆ ಸ್ವಲ್ಪ ಬಿಡ್ತಾರೆ. ಈಗ ನಮಗೆ ಈಗ ಕುಡಿಯಕ್ಕೂ ನೀರು ಬೇಕು. ಈಗ ಕುಡಿಕೆ ನೀರು ಆದಮೇಲೆ ಫಸ್ಟಿಗೆ ಹೆಂಗೆ ಬಿಡ್ತಾರೆ ನೀರು? ಕುಡಿಕೆ ಇದ್ರೆ ಜನಗಳು ಇಲ್ದೇ ಏನು ಎಲ್ಲ ದೇವರೇ ಕಾಯ್ಬೇಕು ಸರ್. ಯಾರು ಏನು ಮಾಡೋಕ್ಕಾಗಲ್ಲ. ದೇವೇಂದ್ರ ಹೋದ್ರಿಯಾ ನಮ್ಗೆ ಫಸ್ಲು ಇಲ್ಲ, ಏನು ಮಾಡೋಕ್ಕಾಗಲ್ಲ. ರೈತರು ಇದ್ದಂಗೆ ಜೀವನ ಮಾಡುವಾಗ ಏನು ಮಾಡೋಕ್ಕಾಗಲ್ಲ. ಬೇರೆ ತಮಿಳ್ನಾಡು ಬಿಡೋದನ್ನ ಮಂಡ್ಯಾಗಿ ರೈತರಿಗೋಸ್ಕರ ಬಿಡಬೇಕು, ಆಮೇಲೆ ಬಿಟ್ಟಿದ್ದು ಮಿಕ್ಕ ಬೇಕಾದ್ರೆ ತಮಿಳ್ನಾಡಿಗೆ ಹೋಗಂಗೆ. ಈಗ ಇರೋದೇ ಕಡಿಮೆ ಇದೆ, ನಮಗೆ ಆಗ್ಬೇಕು ಫಸ್ಟ್. ಬೇಕಲ್ಲ ಸರ್, ಕುಡಿ ನೀರು ಮೇನು, ಕುಡಿಕ್ ನೀರು ಬೇಕು ಮೇನು. ಬೆಂಗಳೂರಿಗೂ ನೀರಲ್ಲ ಇಲ್ಲ. ಈ ಕುಡಿಕ್ ನೀರಿಲ್ಲ ಅಂದಮೇಲೆ ಫಸ್ಲಿಗೆ ಹೆಂಗೆ ಕೊಡ್ತಾರೆ? ಫಸ್ಟೇ ಜೀವ ಉಳಿಸ್ಕೊಳ್ಳಿಲ್ಲ ಅಂದಮೇಲೆ ಫಸ್ಲು ಕೊಟ್ಬಿಟ್ಟು ಜೀವ ಕಳ್ಕೊಬೇಕಾಯ್ತು ಅಷ್ಟೇ. ಫಸ್ಟು ಕುಡಿಕೆ ಪ್ರಾಯಜತೆ, ಆಮೇಲೆ ಫಸ್ಲು ಕೊಡಬೇಕು. ಯಾರಿಗೆಲ್ಲ ನಮಗೆ ಯಾರು ಅಷ್ಟೇ, ತಮಿಳ್ನಾಡಿಗೂ ಅಷ್ಟೇ. ಹಸುಗಳಿಗಿಲ್ಲ, ದನಗಳಿಗಿಲ್ಲ, ಕರುಗಳಿಗಿಲ್ಲ, ಯಾವುದಕ್ಕೂ ಇಲ್ಲ. ನಮಗೆ ನೀರಿಲ್ದ ನಾವು ಹೆಂಗೆ ಸರ್ ನೀರು ಕೊಡಬೇಕಾಯ್ತು ನಾವು? ಅದಕ್ಕೋಸ್ಕರ ರೀ ಸರ್ಕಾರ ನಮ್ಮನ್ನ ಫಸ್ಟ್ ನೋಡಿ, ಅವ್ರನ್ನ ಫಸ್ಟು ಅವರು ಫಸ್ಟ್ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಬಂದು ನೋಡಲಿ ನಮ್ಮ ಕಟ್ಟೆನ, ನೋಡಿ ನಂತರ ಆಮ್ಯಾಕೆ ನೀರು ಕೊಡಬೇಕಾ ಬೇಡ ಅನ್ನೋದು ಅವ್ರನ್ನೇ ಡಿಸೈಡ್ ಮಾಡಲಿ. ಅದಕ್ಕೋಸ್ಕರ ಸರ್ ನಾವು ನೀರು ಎಷ್ಟು 30% ನೀರಿಲ್ಲ ಈಗ ಅಂತ ಹೇಳ್ತಾರೆ ಸರ್. ನೀರು ಕುಡಿಯೋಕ್ಕೆ ನೀರಿಲ್ಲ ಸರ್, ನಾವು ಹೆಂಗೆ ಸರ್ ನೀರು ಕೊಡೋದು ಅಲ್ಲಿ? ಕುಡಿಯೋಕ್ಕೆ ನೀರಿಲ್ಲ, ನಾವು ಹೆಂಗೆ ಸರ್ ನೀರು ಕೊಡೋದು? ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಬಟ್ ನೀರು ಅಂತ ಕೊಡೋಲ್ಲ ಸರ್ ನಾವು. ರಕ್ತ ಕೇಳಬೇಕಾರೆ ಒಂದು ಲೀಟ್ರನ್ನ ಕೇಳಿ ಕೊಟ್ಬಿಡ್ತೀನಿ ಬೇಕಾರೆ, ಅದ್ರ ನೀರಂತೂ ಕೊಡೋಕ್ಕಾಗಲ್ಲ ಸರ್. ಮಂಡ್ಯ ಜನರ ಕತೆ ಏನು ಮುಂದೆ? ಮಂಡ್ಯ ಬೆಂಗಳೂರು ಈ ಕುಡಿಯೋಕ್ಕೆ ನೀರಿಲ್ಲದೆ ಇಲ್ಲಿ ಹೆಂಗೆ ಸಾಯ್ಬೇಕಾ? ಇನ್ನೇನು ಏನು ಮಾಡ್ಕತ್ತೆ ಸರ್? ಈಗ ಸರ್ಕಾರ ಏನು ಬಂದು ಪರಿಶೀಲನೆ ಮಾಡಲಿ, ಆಮ್ಯಾಗ ನೀರು ಕೊಡ್ಬೇಕಾ ಬೇಡ ಅಂತ ಹೇಳಿ ಅಷ್ಟೇ. ನಾವು ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡೋದು ಸರ್. ಅವರು ಬಂದು ಸಂಶೋಧನೆ ಮಾಡಲಿ, ಇವರು ಹೋಗಿ ಸಂಶೋಧನೆ ಮಾಡಲಿ, ಆಮ್ಯಾಕೆ ತೀರ್ಮಾನ ಕೊಡಲಿ ಸರ್. ಮಂಡ್ಯದಲ್ಲಿ ಕುಡಿಯೋಕ್ಕೆ ನೀರಿಲ್ವಲ್ಲ ಸರ್. ಸಿಟಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಆಮೇಲೆ ಬೆಳೆಗೂ ನೀರಿಲ್ಲ. ಅದು ತುಂಬ ಲಾಸ್ ಆಗಿದೆ. ಮುಂದೆ ನೀರು ಈಗ ನಮಗೆ ನೀರಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಬಿಡೋಕ್ಕಾಯ್ತದೆ? ಹೌದು, ಯಾರು ಅರ್ಥ ಮಾಡ್ಕೋಬೇಕಿಲ್ಲ? ನಾವೇ ಅರ್ಥ ಮಾಡ್ಕೋಬೇಕು, ನಾವೇ ಸರಿ ಮಾಡಿಸ್ಬೇಕು. ಅವನ್ನೆಲ್ಲ ಗೌರ್ಮೆಂಟ್ ಸರಿ ಮಾಡಲ್ವಲ್ಲ, ಅದೆಲ್ಲ ನಮ್ಮ ರೈತರ ಮೇಲೆ ಇರೋದು ಡಿಪೆಂಡ್. ರೈತರ ಮೇಲೆ ಇರ್ತಾರಲ್ಲ. ಹೌದು, ಗೌರ್ಮೆಂಟ್ ಏನು ಮಾಡಲ್ಲ. ಗೌರ್ಮೆಂಟ್ ಏನು ಮಾಡ್ತದೆ? ಅವ್ರು ಬಂದದ್ದು ಅವರು ಇದು ಮಾಡ್ಕೊತಾರೆ. ನಮ್ಗೇನಾದ್ರು ಸಪೋರ್ಟ್ ಮಾಡ್ತಾರಾ? ಮಾಡೋರು ಮಾಡ್ತಾರೆ, ಒಳೊಳಗೆ ಅಲ್ಲೇ ಇದಾಗುತ್ತೆ ಅಷ್ಟೇ. ಏನು ನೀರಿಲ್ಲ ನಮಗೆ ಕುಡಿಯೋಕ್ಕೆ, ಬೆಳೆ ಇಲ್ಲ, ಆಡು ಕುರಿ ಮೇಯ್ಸೋಕ್ಕೆ. ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ ಸರ್ ನಮಗೆ. ಈಗ ತಮಿಳ್ನಾಡಿಗೆ ಬಿಟ್ಕೊಬಿಟ್ರೆ ಇನ್ನು ಬಾಕಿ ಏನು ಮಾಡ್ತಾರೆ? ಹೋರಾಟ ಮಾಡಬೇಕು ನಾವು ಕರ್ನಾಟಕದವರು. ನಾವು ಮಂಡ್ಯದಲ್ಲಿ ಮುಳುಗಿಸ್ಬಿಟ್ಮೇಲೆ ಅವ್ರಿಗೇನು ಅಧಿಕಾರ ಇದ್ದದಲ್ಲಿ? ಯಾವ ಹೋಟೆಲು ಗೆಲ್ವಂಗಿಲ್ಲ, ಎಲೆಕ್ಷನ್ ಗೆಲ್ವಂಗಿಲ್ಲ, ಯಾತ್ರೆಲ್ಲೂ ಗೆಲ್ವಂಗಿಲ್ಲ ಸರ್ ಅವರು. ಅದನ್ನೇ ಏನು ಮಾಡ್ಬೇಕು ನಮ್ಮ CM ಮುಖ್ಯಮಂತ್ರಿಗಳು ಇಟ್ಕೋಬೇಕು ನಾವು ಬಿಜೆಗೆ ಸರ್. ನಾವು ಮುಖ್ಯಮಂತ್ರಿ ಇರಬೇಕು ಅವರು. ನಾವು ಮಧ್ಯದಲ್ಲಿ ಅವ್ರ ಹಿಂದೆ ಹೋಗ್ಬೇಕು ನಾವು. ಏನು ಅವ್ರಿಂದ ಏನು ಮಾಡ್ತೀರಿ? ಎತ್ತು ಗಾಡಿ ಇಡಬೇಕು ಸಾ. ಎತ್ತು ಗಾಡಿ ಇಳಿದ್ಮೇಲೆ ಗದ್ದೆ ಹೆಂಗೆ ಉಳ್ತೀರಾ? ಆರಾಮ ಹೆಂಗೆ ಮಾಡಿರ? ತಮಿಳ್ನಾಡಿಗೆ ನೀರು ಬಿಟ್ಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ? ನಾವು ಮಣ್ಣು ಮುಕ್ಕದ ಮಂಡ್ಯದಳ್ಳಿಯರು. ಹೋರಾಟ ಮಾಡಬೇಕು ಸರ್, ಹೋರಾಟ ಮಾಡಬೇಕು, ಹೋರಾಟ ಮಾಡಲೇಬೇಕು ಸಿದ್ಧವಾಗಿ ಸರ್. ಏನು ಮಾಡೋದ? ನೀರಿಲ್ವಲ್ಲ, ಹೊರಗೆ ಬೇರೆ ನೀರು ಬಿಟ್ಕೊತ ಕೂತವ್ರೆ. ನಾವು ರೈತ ಏನು ಮಾಡೋಣ? ನಾವು ಬಡವ್ರು ಹೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಏನು ಮಾಡೋಣ ಹೇಳಿ? ನೀರಿಗೆ ಅಲ್ಲೇ ಎಲ್ಲ
ಕೆಂಪು ನೀರು ಬೆತ್ತ ಅದೇ ಬೋರ್ಬಾಲಿ ಕೆಂಪು ನೀರು ಕೆಂಪು ನೀರು ಬರ್ತದೆ ಎಲ್ಲ ಬತ್ತೋದು ನೀರೇ ಈ ಸತಿ ಮಳೆಗಾಲನೇ ಇಲ್ಲ. ಈ ತಮಿಳ್ನಾಡಿಗೆ ಬಿಟ್ಬಿಟ್ರೆ ಮತ್ತೆ ಹೆಂಗ್ ಮುಂದೆ ಹೆಂಗೆ ನೀವು ಮೀಟಿಂಗ್ ಮಾಡ್ಕೊಂಡು ನಡ್ಸ್ಕೋಬೇಕು ನೀವು, ನಮ್ಗೆ ಸಹಾಯ ಮಾಡಬೇಕು ನೀವು, ನಮ್ಮ ಕಡೆಗೆ ಕರ್ನಾಟಕ ಸಹಾಯ ಮಾಡಬೇಕು ನೀವು. ಏನು ಮಾಡ್ತೀರಾ? ಬೆಳೆ ಎಲ್ಲ ಒಣಗಿದೆಯಾ? ಎಲ್ಲ ಒಣಗೋಗದೆ, ಏನು ಮಾಡೇ ಇಲ್ಲ. ಕಬ್ಬು ಹಾಕಿರೋದು ಮಾತ್ರ ಅದೇ ಅದು ಒಣಗೋಗದೆ, ಏನೂ ಇಲ್ಲ. ಮಂಡ್ಯದಲ್ಲಿ ಎಲ್ಲ ಹೋಯ್ತು. ಲಕ್ಷಣನೇ ಇಲ್ಲ, ಮಂಡ್ಯದ ಲಕ್ಷಣನೇ ಇಲ್ಲ. ಏನೋ ಕೆಳಗೆ ಬೆಳಗ್ಗೆ ನಾ ಕಾಸು ಮಾಡಿಕೊ ಓಡಾಡ್ತಾವ್ರೆ ಅಷ್ಟೇ, ಸರಿರಾ? ಇನ್ನೇನಿಲ್ಲ. ಕುಡಿಯಕ್ಕೂ ನೀರು ಇಲ್ದಿದ್ರೆ ಮತ್ತೆ ಹೆಂಗೆ? ಊಟಕ್ಕೆ ನೀರಿರಲ್ಲ. ಊಟಕ್ಕೆ ಏನೋ ಅಷ್ಟೋ ಇಷ್ಟೋ ಎಲ್ಲ ಮಾಡ್ಕೊತಾರೆ. ಅಲ್ಲ ಬಿಡಬಾರ್ದು, ಕುಡಿಯಕ್ಕೆ ನೀರು ಕೊಡೋದನ್ನ ತೊಂದರೆ ಆಯ್ತದೆ. ಬಿಡ್ತಾವ್ರಲ್ಲ ಏನು ಮಾಡೋದು? ಏನು ಹೇಳ್ತೀರಿ? ಬಿಡಬಾರ್ದು ಅಂತೀರಾ? ಬಿಡಬಾರ್ದು ಅಂತ ಹೇಳೋದು. ಕುಡಿಯಕ್ಕೆ ನೀರಿಲ್ದೇ ಅವ್ರಿಗೆ ಕೊಟ್ಟರೆ ನಾವೇನು ಮಾಡೋದು? ಅದೇ ನಮ್ಗಿಲ್ದಾರೆ ನೀರು ಅವ್ರಿಗೆ ಹೆಂಗೆ ಕೊಡೋದಾರೆ? ನಮ್ಗೆ ಮುಖ್ಯ ತಾನೇ ನಮ್ಮ ಇದ್ರ ನೀರು. ನಮಗೆ ಬೇಕಿಲ್ಲದ ಬೇರೆಯವ್ರಿಗೆ ಕೊಟ್ಟರೆ ನಮ್ಗೆ ಉಪಯೋಗ ಏನೇನು ಬರ್ತದೋ ಅಲ್ಲಿಗೆ. ನೀರು ಕೇಳ್ತಾವ್ರ ಮಂಡ್ಯದವ್ರಿಗೆ ಇಲ್ದದ ಯಾರು ಹೆಂಗೆ ಸ್ವಾಮಿ ಕೊಡೋದು? ನಮ್ದು ಮಂಡ್ಯದವ್ರು ಹಳ್ಳಿಯವ್ರು, ನಾವು ಆರಾಮದವರು. ಹಳ್ಳಿ ಇವಾಗ ರೈತರಿಗೆ ಹಿಂಗಾದ್ರೆ ಹೆಂಗೆ ಮಾಡೋದು ಸ್ವಾಮಿ? ಇವಾಗ ಕೊಟ್ಬಿಟ್ರೆ ನಮ್ಮ ಕತೆ. ಬೆಳೆಗಳ ದನ ಕರಿಗೂ ನೀರಿಲ್ಲ ಸ್ವಾಮಿ, ಯಾಕೆ ಕೆರೆ ಕಟ್ಟಲು ಇಲ್ಲ. ಎಲ್ಲ ಹಿಂಗಾಗದ ಹೆಂಗೆ ಮಾಡೋದು ಸ್ವಾಮಿ? ಏನು ಹೇಳ್ತೀರಿ ಸಿಎಂ ಅವ್ರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಿ? ಇವಾಗ ಕೊಡಬಾರ್ದು ನಮ್ಗೆ ನೀರು ಅಂತ ಇಲ್ಲ. ಇವಾಗ ಅಲ್ಲಿಗೆ ಕಾಯಮ್ಮಗೆ ಆಗದೆ ತಮಿಳ್ನಾಡಿಗೆ ಅಂತ ಹೇಳ್ತಾವ್ರೆ. ಕೊಡಬೇಕು ಕಿಸ್ಟೆಸು ಅಂತ. ಕಿಸ್ಟೆಸ್ ಕೊಟ್ಬಿಟ್ರೆ ನಮ್ಮ ಕತೆ ಹೆಂಗೆ ಮಾಡೋದು? ನಮಗೆ ಇಲ್ದೆ ಹೋದ್ರೆ ನಮಗೆ ಇಲ್ದೆ ಹೋದ್ರೆ ಇವಾಗ ಮನೇಲಿ ದಿನಸಿ ಇದ್ರೆ ತಾನೇ ಊಟ ಇಕ್ಕೋದು. ದಿನಸಿ ಇಲ್ದೆ ಹೋದ್ಮೇಲೆ ಏನು ಹಾಕೋದು? ನಮಗೆ ಇಲ್ದೆ ಹೋದ್ಮೇಲೆ ಹೆಂಗೆ ಮಾಡೋದು ಹೇಳಿ ಸ್ವಾಮಿ? ಅದಕ್ಕೆ ಅವ್ರಿಗೆ ಗೊತ್ತಾಗಲ್ವಾ? ನಾವೇನು ಹೇಳ್ಬೇಕಾ? ಹೋಟೆಲ್ ಮಾತ್ರ ಗೆಲ್ಸ್ಬೇಕವ್ರ. ನಮ್ಗೆ ಕುಡಿಯೋಕ್ಕೂ ನೀರು ಬೇಡ, ಉಣ್ಣಕ್ಕೆ ಅನ್ನ ಬೇಡ. ಮಣ್ಣು ಮುಕ್ಕದ ನಾವು ಮಂಡ್ಯದಳ್ಳಿಯರು. ಮೊದಲು ಮುಂದಕ್ಕೆ ಬಿಟ್ಕೊಂಡು ನಡೀರಿ ಸರ್, ಏನು ಮಾಡ್ತಾರೆ ಮಾಡಲಿ. ಹೆಚ್ಚಿಂದ ಅಲ್ಲೇ ಸಾಯೋದೇ ಅಲ್ಲಿ ಅವ್ರ ತವೆಯ. ತಮಿಳ್ನಾಡು ತಕ್ಕೆ ಹೋಗ್ಲಿ ಅಲ್ಲವ. ಯಾವಾಗ ಮಾಡಿಬಿಟ್ಲು ಅಧಿಕಾರ ಮಾಡಿಬಿಟ್ಲು, ಅದೇ ಅಧಿಕಾರ ನಿಂತ್ಕೊಬಿಡ್ತು. ನಮಗೆ ಯಾರು ಅಧಿಕಾರ ಮಾಡ್ತಾರೆ ಹೇಳಿ ನೀವಯ್ಯ? ಜಯಲಲಿತಾ ಮೇಲ್ಕೋಟೆಳು ಸರ್ ನಮ್ಮ ಹಳ್ಳಿಯಲ್ಲೇ ಮಾಡ್ಬಿಟ್ಟು ಹೊಂಟದ್ದು. ಈಗ ನಾವೇನು ಮಾಡೋಕ್ಕಾಗೋದು? ನಾವೀಗ ಮಣ್ಣು ಮುಕ್ಬೇಕು, ಬಕ್ಕನೆ ಮಣ್ಣು ಇಲ್ಲ ಅಲ್ಲಿ, ಧೂಳು ಇದ್ರ ಮಣ್ಣಿದ್ದಲ್ಲಿ ಮುಕ್ಕಕ್ಕೆ. ಈ ಥರ ಮಾಡಿಬಿಟ್ಟು ನಮ್ಮನ್ನು ರೈತರೆಲ್ಲ ಮುಳುಗಿಸ್ಬಿಟ್ರೆ ರೈತರೆಲ್ಲನೂ ಒಂದು ಬೆಳೆಗಾರವೆ, ಕುಡಿಯೋಕ್ಕೆ ನೀರಿಗಾರವೆ. ಬೆಂಗಳೂರು ಮೈಸೂರು ಮತ್ತೊಂದು ನೀರು ಬೇಕು, ನಮ್ಗೇನು ನೀರು ಬೇಡವಾ? ಇವಾಗ ಮುಖ್ಯಮಂತ್ರಿಗಳ್ರೆ ಕಳ್ರು, ಅಧಿಕಾರರೇ ಕಳ್ರು. ಅವರು ರಾತ್ರಿ ಹೊತ್ತು ನೀರು ಬಿಡೋದು ಕಾವೇರಿ ನೀರ. ನಾವು ಹೋಗಿ ಅಲ್ಲಿ ಹೋರಾಟ ಮಾಡೋದು, ಬಾಯಿ ಬಡ್ಕೊಳ್ಳೋದು. ನಮ್ಮನ್ನ ನೋಡಿ ಅವ್ರು ನೆಗವಾಡಿ ಅಂದ್ರೆ ಸರ್, ಅವರು ನಮ್ಮ ನೋಡಿ ನೆಗವಾಡಿತಾರೆ ಅವರು. ಇವ್ರಿಗೆ ಕರ್ನಾಟಕದವ್ರಿಗೆ ಉಳಿ ಚಲಿಸ್ಬೇಕು ಮಂಡ್ಯದಳ್ಳಿಯವ್ರಿಗೆ ಅಂತ ಏನು ಅಧಿಕಾರ ಇತ್ತು ಅವ್ರಿಗೆ? ಅವ್ರಿಗೇನು ಅಟಗಿಚ್ಚಿತ್ತು ತಮಿಳ್ನಾಡವ್ರಿಗೆ? ಏನಿತ್ತು? ಅವರು ನಮ್ಮ ಮೇಲೆ ಇಡ್ಡಲ್ಲ ಏನಿತ್ತು ಸರ್ ಅವ್ರಿಗೆ ಈ ಥರ ಮಾಡೋಕ್ಕೆ? ಮೊದಲು ನಮ್ಗೆ ಇಲ್ದೇರಿರಲಿ, ತಮಿಳ್ನಾಡವ್ರಿಗೆ ನೀರು ಕೊಟ್ಬಿಡಿ. ಅವ್ರು ಅಚ್ಚುಕಟ್ಟಾಗಿ ನಗದ್ಗಾದ್ರೆ ಚಿನ್ನ ಹಾಕೊಂಡು ತಿರ್ಗಾಡ್ಲಿ. ನಮ್ಮ ತಮಿಳ್ನಾಡವಳು ಎಂಥದ ಇತ್ತಾಳೆ ಪತ್ತಾಳೆ ಇಟ್ಕೊಂಡು ತಿರ್ಗಾಡ್ಲಿ. ಸರ್ಕಾರದ ನಿರ್ಲಕ್ಷ್ಯದಿಂದ ಇಂಥ ಘಟನೆಗಳು ಆಗಾಗ ಮಂಡ್ಯ ಜಿಲ್ಲೆಗೆ ಶಾಪವಾಗಿ ಕಾಡ್ತಾ ಇದೆ. ಈ ವಿಚಾರವಾಗಿ ಯಾವುದೇ ನಿರ್ಲಕ್ಷ್ಯ ವಹಿಸಿರುವಂಥ ರಾಜಕಾರಣಿಗಳಿಗೆ ಮೊದಲು ಜಿಲ್ಲೆಯ ಜನ ಬುದ್ಧಿ ಕಲಿಸ್ದಾಗಲೇ ಇದರ ಬಗ್ಗೆ ಅವರಿಗೂ ಕೂಡ ಅರಿವು ಬರುತ್ತೆ. ಈ ವಿಚಾರ ಬಂದಾಗ ಮಾತ್ರ ಎದ್ದು ನಿಲ್ತಾರೆ. ಇನ್ನು ಉಳಿದ ಟೈಮಲ್ಲೆಲ್ಲ ಇವರು ಆರಾಮಾಗಿ ಮನಿಕೊಂಡು ರಾಜಕೀಯ ಮಾಡ್ತಾವ್ರೆ ಅಷ್ಟೇ. ಯಾರಿಗೂ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಜಿಲ್ಲೆಯ ರೈತರ ಬಾಳು ಅಧೋಗತಿಗೆ ತಲುಪಿ ನಿಂತಿದೆ. ಈ ಸ್ಥಿತಿಗೆ ರಾಜಕಾರಣಿಗಳ ನಿರ್ಲಕ್ಷ್ಯವೇ ಕಾರಣ ಹೊರತು ರೈತರದಲ್ಲ. ಈ ಪಶ್ಚಾತ್ತಾಪ ರೈತರು ಇವತ್ತು ನಾವು ಇಣಗಬೇಕಾದಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ಈಗ ತಾನೇ ಬರ ಪರಿಸ್ಥಿತಿ ಇದೆ. ಆದರೂ ಕೂಡ ಇಂಥ ಆದೇಶ ಸರಿಯಿಲ್ಲ. ಕೊಟ್ಟಿರುವಂಥ 3,500 ನೀರನ್ನು ಈಗಲೇ ತಕ್ಷಣ ನಿಲ್ಲಿಸಿ ರೈತರ ಹಿತ ಕಾಯಬೇಕು. ರೈತರಿಗೆ ಆಗುವಂಥ ತೊಂದರೆನ ಸರ್ಕಾರ ಈಗಿಂದ ಮುಜಾಗ್ರತೆ ವಹಿಸಬೇಕಾಗಿದೆ.